ಹೇಳ್ತೀರಿ ಎಲ್ಲ ನೀವು. ಭಾಳ ಇದ್ರ ಚರ್ಚೆ ನಡೆದಿತ್ತು, ಪೊಲೀಸ್ ವೈಫಲ್ಯ ಆಗೈತಿ ಕರ್ನಾಟಕದಾಗ, ಕೊಲೆ ಸುಲಿಗೆಗಳು ಅತ್ಯಾಚಾರ ಅದು ಇದು ಆಗ್ಲಕತ್ತೈತಿ. ಎಲ್ಲರೂ ಭಾಷಣ ಹೊಡೆದ್ರು. ಅಶೋಕನ ಹೊಡೆದ, ವಿಜೇಂದ್ರನ ಹೊಡೆದ. ನಾ ಕೇಳಿದೆ ಪೊಲೀಸರು, ಹೌದಪ್ಪ ನೀವು ಎಲ್ಲೇನು ಕೂತಿರಲಿ 224 ಮಂದಿ ನಾವು ಎಲ್ಲ MLAಗಳು, ಮೊದಲ ಪೊಲೀಸ್ ಟ್ರಾನ್ಸ್ಫರ್ನಾಗ ರೊಕ್ಕ ತಿನ್ನೋದು ಬಿಡ್ರಿ, ತಾನೇ ಪೊಲೀಸ್ ಸ್ಟೇಷನ್ ಸುಧಾರಣೆ ಆಗ್ತಾವೆ. ತಿನ್ನೋದು ರೊಕ್ಕ 10 ಲಕ್ಷ, PSI ಬಂದ್ರೆ 10, ಇನ್ಸ್ಪೆಕ್ಟರ್ಗೆ 20, ಬೆಂಗಳೂರು ಕಮಿಷನರ್ ಆಗಬೇಕಾದ್ರೆ 50 ಕೋಟಿ. ಮತ್ತು ನಾವು ಏನು ಅವ್ರ ಮನೆಯಿಂದ ಏನು ಬಂಗಾರ ಗಿಡ ಹಚ್ಚಾನ ಮುಂಜಾನೆ ಹಿಂಗೆ ಹರ್ಕೊಂಡು ಬರೋಣನೇ ಕೊಡ್ಲಕ್ಕ. ಹೋಗಿ ಅವ್ರು ರೋಡಿಗೆ ನಿಂದಿರಬೇಕು, 3 ಸೀಟ್ ಹಿಡಿಬೇಕು, ಟ್ಯಾಕ್ಟ್ರು ಓವರ್ಲೋಡ್ ಐತತ್ ಹಿಡಿಬೇಕು, ಟ್ರಕ್ ಓವರ್ಲೋಡ್ ಐತೆ ಹಿಡಬೇಕು, ಸಿಗ್ನಲ್ ಮಾಡಿ ಆ ಥರ ಮಾಡಿಕೊಂಡೆ ಮತ್ತು ನಿಮ್ಮ ಹಣಕ್ಕೆ ಇಟ್ಟಿಡ್ಬೇಕು, ಆಫೀಸರ್ ಹಣಕ್ಕೆ ಇಟ್ಟಿಡಬೇಕು. ಯಾಕಂದ್ರೆ ವರ್ಗಾವಣೆ ಆಗೋದಿಲ್ಲ, ಚಲೋ ಪೋಸ್ಟ್ ಸಿಗೋದಿಲ್ಲ. ಇದು ಭ್ರಷ್ಟಾಚಾರ ಎಲ್ಲಿವರೆಗೆ ಬಂದಿದೆ ಅಂದರೆ, ಎಲ್ಲಿವರೆಗೆ ನಮ್ಮ 224 MLAಗಳು ನೀವು ಸುಧಾರಣೆ ಆಗಲಾರ್ದೇ ಅದಕ್ಕೂ ನಮ್ಮ ಎಲ್ಲ MLAಗಳು ಚಪ್ಪಾಳೆ ಹೊಡ್ತಾರೆ. ಹೌದು ಹೋಗ್ಬಿಟ್ಟಿರ್ತಾರೆ, ಮತ್ತು ಅವರೇ ಹೊಡೆದಿರ್ತಾರೆ. ಈ ರೀತಿ ಕಾನೂನುದ ಭಯ ಇವತ್ತು ಇರಲಾರ್ದಕ್ಕೆ ನಮ್ಮ ಧರ್ಮದ ಕಾರ್ಯಕ್ರಮಗಳು ನೋಡ್ರಿ ಇವತ್ತು ಎಷ್ಟು ಕೆಟ್ಟ ಪರಿಸ್ಥಿತಿ ಇದೆ ಕರ್ನಾಟಕದಾಗ. ಅಂದರೆ ಗಣಪತಿ ಮೆರವಣಿಗೆ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕು. ಎಷ್ಟು ಕಡೆ ಪರ್ಮಿಷನ್ ತೊಗೋಬೇಕು? ಕರೆಂಟುಗೆ ಸಲುವಾಗಿ ಅವ್ರಿಗೆ ತೊಗೋಬೇಕಾ? ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತ್ ತೊಗೋಬೇಕಾ? ಪೊಲೀಸ್ ಸ್ಟೇಷನ್ದಿಂದ ತೊಗೋಬೇಕಾ? ಕಾರ್ಪೊರೇಷನ್ದಿಂದ ತೊಗೋಬೇಕು. ಇಟ್ಟು ಕೂಡಿ ಗಣಪತಿ ಕೂಡಿಸ್ಬೇಕಾದ್ರೆ 3-4 ಸಾವಿರ ರೂಪಾಯಿ ಖರ್ಚು ಮಾಡಬೇಕು. ಮುಂದೆ ಅವ್ರ ಕಂಡೀಷನ್ ಇಟ್ಟೆ ಅಗಲು ಹೊಡಿ, ಇಟ್ಟೆ ಉದ್ದು ಹೊಡಿ, ಇಟ್ಟೆ ಮೈಕ್ ಹಚ್ಚು. ಅವ್ರ ದಿನ 5 ಸಲ ಶಂಕ ಹೊಡೆದ್ರು ಯಾವ ಮಗ ಕೇಳೋದಿಲ್ಲ. ನಾ ವಿಧಾನಸಭಾದಾಗ ಹೇಳೀನಿ, ಅವ್ರಿಗೆ 5 ಎಲ್ಲಿ ಪರ್ಮಿಷನ್ ಅದಪ್ಪ, ಎಷ್ಟು ಮೈಕ್ ಹಚ್ಚಿದ ಪರ್ಮಿಷನ್ ತೊಗೊಂಡರು. ಎಷ್ಟು ಕಡೆ ಅವರು ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಾರ, ಎಷ್ಟು ಕಡೆ ನಮ್ಮ ಕರೆಂಟ್ ತೊಗೋಬೇಕಾದ್ರೆ ಹುಕ್ ಹಾಕ್ಬೇಕಾದ್ರೆ ಎಷ್ಟು ಕಡೆ KBಗೆ ರೊಕ್ಕ ತುಂಬ್ಯಾರ. ಅದಕ್ಕೆ ನಾ ಏನು ಮಾಡಿದೆ, ನಮ್ಮ ಸರ್ಕಾರಿ ಇತ್ತಲ್ಲ ಹೋದ ಟರ್ಮ್ದಾಗ ಬಿಜಾಪುರನಾಗ ಹೇಳಿಬಿಟ್ಟೆ, ಯಾರೂ ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ, ಕರೆಂಟ್ದು ಪರ್ಮಿಷನ್ ತೊಗೋದಿಲ್ಲ, ಮುನ್ಸಿಪಾಲ್ಟಿ ತೊಗೋದಿಲ್ಲ. ಅವರೆಲ್ಲ 4 ಮಂದಿ ಏನು 5 ಮಂದಿ ಅದರ್ರಿ, ಅವರೇ ನೀವು ಪೆಂಡಾಲಕ್ಕೆ ಹೋಗೋದು. ಅಲ್ಲಿ ಅವ್ರಿಗೆ ಪೆಂಡಾಲ್ದವ್ರು ಕೇಳೋದು, ಎಲ್ಲಿ ಗಣಪತಿ ಕೂಡ್ಸ್ಲಕತ್ತಿರಪ್ಪ, ನಿಮ್ಗೆ ಏನೇನು ಸೌಲಭ್ಯ ಬೇಕು ನಾವೆಲ್ಲ ಕೊಡ್ತೀವಿ. ನಮ್ಮ MLA ಹೇಳ್ಯಾರ. ಬಿಜಾಪುರನಾಗ ನಾ ಯಾವ ಪರ್ಮಿಷನ್ ತೊಗೋದಿಲ್ಲ ಗಣಪತಿಗೆ, ಎಲ್ಲ ಪುಕಟ್. ಸರ್ಕಾರನೇ ನಾ ಹೇಳಿದ್ಬಿಟ್ಟೆ KBದವ್ರಿಗೆ, ರಗಡೆ ರೊಕ್ಕ ತಿಂದಿರ್ತೀರಿ, ಗಣಪತಿ ಪಟ್ಟಿ ನೀವೇ ಕೊಟ್ಟಿರ್ತಾಳೆ, ಅವ್ರ ಕಡೆಯಿಂದ ಕೊಡಿಸಿದೆ. PSI CP ಅವ್ರಿಗೆ ಹೇಳಿದೆ, ನಾನಂತರೂ ನಿಮ್ಗೆ ಟ್ರಾನ್ಸ್ಫರ್ಗೆ ರೊಕ್ಕ ತಿಂದಿಲ್ಲ, ನೀವು ಗಣಪತಿ ಕಡೆ ರೊಕ್ಕ ತಿನ್ನಬೇಡ್ರಿ, ಚಲೋ ಆಗೋದಿಲ್ಲ ನಿಮ್ಗೆ ಅಂತ ಹೇಳಿದೆ. ಅವರು ಬಿಟ್ಟರು. ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿದೆ, ಒಂದು ವಿಂಡೋ ಮಾಡು, ಪಟ NOC ಕೊಡು. ಇವತ್ತು ಗಣಪತಿ ಕೂಡಿಸಿದ್ರೆ ಪರ್ಮಿಷನ್ ಬೇಕು, ರಾಮ ಮೆರವಣಿಗೆ ಮಾಡ್ಲಿಕ್ಕೆ ಪರ್ಮಿಷನ್ ಬೇಕು, ಜಾತ್ರೆ ಮಾಡ್ಲಿಕ್ಕೆ ಪರ್ಮಿಷನ್ ಬೇಕು. ಅವ್ರು 5 ಸಲ ಶಂಕ ಹೊಡೆದ್ರೆ ಪರ್ಮಿಷನ್ ಬೇಕಾಗಿಲ್ಲ. ಗಣಪತಿ ಮ್ಯಾಗ ಕಲ್ಲು ಹೋಗೋದ್ರೂ ಪೆಟ್ರೋಲ್ ಬಾಂಬ್ ಹಾಕ್ತಾರೆ, ಕಲ್ಲು ಒಗಿತಾರೆ. ಮೊನ್ನೆ ಅವ್ರದ್ದು ರಂಜಾನ್ ಆಯಿತು, ಒಂದು ಕಡೆ ಹಿಂದೂಸ್ತಾನ್ದಾಗ ಎಲ್ಲರೂ ಒಂದು ಕಡೆ ಕಲ್ಲು ಹೋಗಿದ್ದೀವ, ನಾವು ಎಲ್ಲರೂ ಹೋಗಿದ್ದೀವನ್ರಿ. ನಮ್ಮ ಗಣಪತಿ ಕೂತು ಅಂದ್ರೆ ಚಾಲು ಆಗ್ತಾವಲ್ಲಿ ಅಲ್ಲಿ ಕಲ್ಲೇಟು, ಇಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು, ಇಲ್ಲಿ ಅಡೆತಡೆ ಮಾಡಿದ್ರು. ಯಾಕಂದರೆ ಸರ್ಕಾರಗಳು ಬರೀ ಅವ್ರ ಹೋಟಿನ ಸಲುವಾಗಿ ರಾಜಕಾರಣ ಮಾಡ್ತಾರೆ. ಅದಕ್ಕೆ ನೀವು ಜನನೂ ಇವತ್ತು ನಮ್ಮ ಸಮುದಾಯ, ನಮ್ಮ ಧರ್ಮದವರು ನೀವು ಜಾಗೃತರಾದ್ರೆ, ನಾವು ಬಿಜಾಪುರನಾಗ ಯಾವ ಪರ್ಮಿಷನ್ನೇ ಬೇಕಾಗಿಲ್ಲ. ಯಾರು ಪಾಪ ಪೊಲೀಸ್ ಅಧಿಕಾರಿಗಳು ಸಹಿತ ಯಾರಿಗೂ ತೊಂದರೆ ಮಾಡೋದಿಲ್ಲ. ಯಾಕಂದರೆ ನಾವು ಹೇಳೀವಿ, ನೀವು ಏನು ನನಗೆ ರೊಕ್ಕ ಕೊಡಬೇಡ್ರಿ, ಮಂತ್ಲಿ ಕೊಡಬೇಡ್ರಿ, ಟ್ರಾನ್ಸ್ಫರ್ ಮಾಡ್ತೀನಿ ಅದು ಧಮಕಿ ನಾ ಯಾರಿಗೂ ಕೊಡೋದಿಲ್ಲ. ಒಟ್ಟು ನಮ್ಮ ಜನರಿಗೆ ಕಾಡಬೇಡ್ರಿ ಒಟ್ಟು ಅಟ್ಟು ಹೇಳಿದ್ರು. ಪಾಪ ಇವತ್ತು ಯಾವ ಕ್ಷೇತ್ರದಾಗ ಹಿಂಗೆ MLAಗಳು, ಕೆಲವೊಂದು MLAಗಳು ನಾನು ಫೋನ್ ಮಾಡಿದ್ರೆ ಅವಾಗ DJ ಹಚ್ಚಿ ಕೊಡೋದಿಲ್ಲ ಅಂದ್ರೆ ನಮ್ಮಲ್ಲಿ. ನಾ ಕೇಳಿದೆ, ಅವು ಮೊದಲು ಮಸೂತಿ ಮ್ಯಾಗಿನ ಮೈಕ್ ತೆಗೀರಿ ಅಂದ್ರೆ DJ ಬಂದ್ ಮಾಡಿಸ್ತೀನಿ ಅಂತ ಹೇಳಿ.